ಬಿರು ಬೇಸಿಗೆಯಲ್ಲಿ ಈಗಾಗಲೇ ನೀರಿನ ಅಭಾವದಿಂದ ಬಳಲುತ್ತಿರುವ ಬೆಳಗಾವಿ ನಗರದ ಜನತೆಗೆ ಮತ್ತಷ್ಟು ಆತಂಕ ಕಾದಿದೆ. ಬಿಸಿಲಿನ ತೀವ್ರತೆ ಇದೇ ರೀತಿ ಮುಂದುವರೆದರೆ ರಕ್ಕಸಕೊಪ್ಪ ಜಲಾಶಯ ನೀರಿನ ಮಟ್ಟ ಮತ್ತಷ್ಟು ಕುಸಿಯಲಿದೆ. ಹೌದು, ಬೆಳಗಾವಿ ನಗರದಲ್ಲಿ ಒಟ್ಟು 73,000 ನಳ ಸಂಪರ್ಕವಿದ್ದು ಪ್ರತಿದಿನ ಸುಮಾರು 135 MLD ನೀರಿನ ಅಗತ್ಯವಿದೆ. ಇದರಲ್ಲಿ ಹಿಡಕಲ್ ಡ್ಯಾಂನಿಂದ ಪ್ರತಿದಿನ 82 MLD ಮತ್ತು ರಕ್ಕಸಕೊಪ್ಪ ಜಲಾಶಯದಿಂದ ಸುಮಾರು 53 MLD ನೀರು ಪೂರೈಕೆಯಾಗಬೇಕು. ಆದರೆ ರಕ್ಕಸಕೊಪ್ಪ ಜಲಾಶಯದ ಮಟ್ಟ ಈಗಾಗಲೇ 5 ಅಡಿ ಕಡಿಮೆಯಾಗಿದೆ. ಕಳೆದ ಬಾರಿ ಏಪ್ರಿಲ್ ಅಂತ್ಯಕ್ಕೆ ಜಲಾಶಯದ ನೀರಿನ ಮಟ್ಟ 2461 ಅಡಿ ಇತ್ತು. ಈ ಬಾರಿ 2473 ಅಡಿಗೆ ಇಳಿದಿದೆ. ಪ್ರಸಕ್ತ ಬೇಸಿಗೆಯಲ್ಲಿ ಬಿಸಿಲಿನ ಪ್ರಖರತೆಯು ಹೆಚ್ಚಾಗಲಿದೆ. ಬೇಸಿಗೆಯ ಜಳಕ್ಕೆ ನೀರು ಆವಿಯಾಗುವ ಪ್ರಮಾಣವು ನಿರೀಕ್ಷೆಗಿಂತ ಹೆಚ್ಚಾಗಿದೆ. ಹಾಗಾಗಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ತೀವ್ರವಾಗಿ ಕಡಿಮೆಯಾಗುತ್ತಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಇನ್ನು ಪಾಲಿಕೆ ಆಯುಕ್ತ ಕಾರ್ತಿಕ್ ಎಂ ಕೆಎಂಎಂ ನ್ಯೂಸ್ನೊಂದಿಗೆ ಮಾತನಾಡಿ, ಜೂನ್ವರೆಗೆ ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗುವುದಿಲ್ಲ. ಈಗಾಗಲೇ ನಗರದಲ್ಲಿ ನೀರಿನ ಟ್ಯಾಂಕ್ ಲಭ್ಯವಿದೆ. ನಗರದ 4 ಕಡೆಗಳಲ್ಲಿ ನೀರಿನ ಪಾಯಿಂಟ್ ಗುರುತಿಸಲಾಗಿದೆ ಎಂದರು. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗ 24/7 ವಾಟರ್ ಸಪ್ಲೈ ಕಾಮಗಾರಿ ಅನುಷ್ಠಾನದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇದು ಆಲ್ರೆಡಿ ನಮ್ಮಲ್ಲಿ 10 ವಾರ್ಡ್ಗಳಲ್ಲಿ 24/7 ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಇನ್ನು 48 ವಾರ್ಡ್ಗಳಲ್ಲಿ 4ರಿಂದ 5 ದಿನಕ್ಕೊಮ್ಮೆ 2 ಗಂಟೆ ಸಮಯ ನೀರನ್ನು ಪೂರೈಕೆ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಮಗೇನು ಮೇಜರ್ ಆಗಿ ಲಕ್ಷ್ಮೀ ಟೇಕ್ ಮತ್ತು ಬಸವನಕೊಳ 2 ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಿಂದ ನಮಗೆ ನೀರು ಸರಬರಾಜಾಗುತ್ತೆ. ಇದರಲ್ಲಿ ಮೇಜರ್ ಆಗಿ ರಕ್ಕಸಕೊಪ್ಪದಲ್ಲಿ ಒಂದು 40 MLD ತಗೊಂಡ್ರೆ ಹಿಡಕಲ್ ಡ್ಯಾಮ್ನಿಂದ ನಾವು ಒಂದು 74 MLD ನೀರುಗಳನ್ನು ತಗೋತೀವಿ. ಒಟ್ಟು ಬೆಳಗಾವಿ ನಗರದಲ್ಲಿ ನಮಗೆ ಒಂದು ದಿನಕ್ಕೆ 105 MLD ವಾಟರನ್ನು ಪೂರೈಕೆ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಒಂದೇನೆಂದರೆ ನಮ್ಮ ವಾಟರ್ ಸಪ್ಲೈ ಕೂಡ ನಾವು ರ್ಯಾಷನಿಂಗ್ ಮಾಡ್ಕೋಬೇಕು. ರ್ಯಾಷನಿಂಗ್ ಮಾಡಿಕೊಂಡು ಈಗ ಪ್ರೊಜೆಕ್ಷನ್ ಇಟ್ಕೊಂಡು ನಮ್ಮ ಜೂನ್ ತನಕ ಈಗ ನಮಗೆ ಯಾವುದೇ ವಿಧವಾದ ಸಮಸ್ಯೆಗಳಿಲ್ಲ, ಎಲ್ಲ ಕರೆಕ್ಟಾಗಿದೆ. ನಾವು ಜೂನ್ ಸಮಯದಲ್ಲಿ ನಾವು ಮಳೆಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಸ್ ಪರ್ ವೆದರ್ ಫೋರ್ಕಾಸ್ಟಿಂಗ್. ಸೊ ಹಾಗಾಗಿ ಎಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮಲ್ಲಿ ನಗರದ ವಿವಿಧ ಸ್ಥಳಗಳಲ್ಲಿ ಕಾರ್ಪೊರೇಷನ್ ಅಂಡರಲ್ಲಿ ಇರ್ತಕ್ಕಂಥ 840 ಬೋರ್ವೆಲ್ಗಳು ಮತ್ತು 68 ತೆರೆದ ಬಾವಿಗಳನ್ನು ಕೂಡ ಸುಸ್ಥಿತಿಯಲ್ಲಿ ಇಟ್ಕೊಂಡು ನೀರು ಸರಬರಾಜು ಮಾಡಿಕೊಡೋದಕ್ಕೆ ಅದನ್ನು ಕೂಡ ಉಪಯೋಗಿಸ್ಕೊತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನು ಅಡಿಷನಲ್ ಆಗಿ ಕೆಲವೊಂದು ಅನ್ಫೋರ್ಸಿನ್ ಸಿಚುವೇಶನ್ಗಳಲ್ಲಿ ಇನ್ನು ಹೆಚ್ಚು ನೀರಿಗೋಸ್ಕರ ಕೆಲವೊಂದು ಪ್ರೈವೇಟ್ ಬೋರ್ವೆಲ್ಗಳನ್ನು ಕೂಡ ಐಡೆಂಟಿಫೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ವಿವಿಧ ಒಂದು 4 ಜಾಗಗಳಲ್ಲಿ ವಿಶ್ವೇಶ್ವರ ನಗರ, ಗುಮ್ಮಟಕಲ್ ಮತ್ತು ಲಕ್ಷ್ಮೀ ಟೇಕ್, ಬಸವನಕೊಳಗಳಲ್ಲಿ ನಮ್ಮ ಟ್ಯಾಂಕರ್ಗಳನ್ನು ಕೂಡ ಸುಸ್ಥಿತಿಯಲ್ಲಿ ಇಟ್ಕೊಂಡು ಅದನ್ನು ಕೂಡ ರೆಡಿ ಇಟ್ಕೊಂಡಿದ್ದೀವಿ. ಏನಾದರೂ ಕೆಲವೊಂದು ಎಲೆಕ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಸಮಸ್ಯೆಯಾಗಿ ಏನಾದರೂ ನೀರಿನ ಸಪ್ಲೈ ಕಮ್ಮಿ ಆದ ಸಂದರ್ಭಗಳಲ್ಲಿ ಈ ಟ್ಯಾಂಕರ್ಗಳನ್ನು ಕೂಡ ಬಳಸ್ಕೋತೀವಿ. ಅಟ್ ಪ್ರೆಸೆಂಟ್ ಯಾವುದೇ ಒಂದು ಸಮಸ್ಯೆ ಇಲ್ಲ, ಎಲ್ಲ ಕ್ಲಿಯರ್. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना मारुति गली बेलगाम. मन भाए आराधना.